ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ಬೀದರ್ನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ದೆಹಲಿಯಲ್ಲಿ ಸಂಸದರೊಂದಿಗೆ ಮುಖ್ಯಮಂತ್ರಿ ಸಭೆ ನಡೆಸಿದ್ದು, ಕರ್ನಾಟಕದ 18 ಜಿಲ್ಲೆಗಳಲ್ಲಿ ಬರದ ಗಂಭೀರ ಪರಿಸ್ಥಿತಿ ಇರುವ ಹಿನ್ನೆಲೆಯಲ್ಲಿ 10,000 ಕೋಟಿ ಪರಿಹಾರ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಎಂದರು. ಬರ ಅಧ್ಯಯನಕ್ಕೆ ಕೇಂದ್ರದ ತಂಡ ಕಳಿಸುವಂತೆಯೂ ಸಿಎಂ ಮನವಿ ಮಾಡಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಈ ಎರಡೂ ಬೇಡಿಕೆಗಳನ್ನು ಈಡೇರಿಸಿಲ್ಲ. ಈ ವಿಚಾರ ಚರ್ಚೆಗೆ ಬರುತ್ತದೆ ಎಂಬ ಕಾರಣಕ್ಕೆ ನಾಗೇಂದ್ರ ಅವರ ಹೆಸರಿಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಆರ್ಎಸ್ಎಸ್ ಕುರಿತು ಪ್ರಿಯಾಂಕ್ ಖರ್ಗೆ ಪದೇ ಪದೇ ಹೇಳಿಕೆ ನೀಡುತ್ತಿರುವ ವಿಚಾರವಾಗಿ ಪ್ರತಿಕ್ರಿಯಿಸಿದ ಹರಿಪ್ರಸಾದ್, ದೇಶ ವಿರೋಧಿ ಚಟುವಟಿಕೆಗಳು ನಡೆದಾಗ ಆರ್ಎಸ್ಎಸ್ ವಿರುದ್ಧ ಮಾತನಾಡಬೇಕಾಗುತ್ತದೆ ಎಂದರು. ಅವ್ರಿಗೆ ನಾಗೇಂದ್ರನ್ ಬಗ್ಗೆ ಕಾಳಜಿ ಇಲ್ಲ. ಅವ್ರಿಗಿರೋ ಕಾಳಜಿ ಈ ತಿಂಗಳು ಎಂಪಿಗಳ ಜೊತೆ ಮುಖ್ಯಮಂತ್ರಿಗಳು ಒಂದು ಸಭೆ ನಡೆಸಿದ್ರು ಡೆಲ್ಲಿಯಲ್ಲಿ. ಅಲ್ಲಿ ಸಭೆ ನಡೆಸಿ ಕರ್ನಾಟಕ ರಾಜ್ಯದಲ್ಲಿ ಬರಪೀಡಿತ ಪ್ರದೇಶ 18 ಜಿಲ್ಲೆಗಳಲ್ಲಿ ಬಹಳ ಗಂಭೀರವಾದ ಪರಿಸ್ಥಿತಿ ಇದೆ. ಅದಕ್ಕೇನಾದರೂ ಪರಿಹಾರ ಸಿಗಬೇಕು, 10,000 ಕೋಟಿ ಕೊಡಬೇಕು ಅಂತೇಳಿ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಅದರ ಜೊತೆಗೆ ಒಂದು ತನಿಖಾ ತಂಡವನ್ನು ಕಳಿಸ್ಬೇಕು ಅಂತೇಳಿ ಕೂಡ ಮನವಿ ಮಾಡಿದರು. ಅದೆರಡೂ ಮಾಡಿಲ್ಲ. ಅದು ಚರ್ಚೆಗೆ ಬರುತ್ತೆ ಅಂತೇಳಿ ಬರೋದ ಬಗ್ಗೆ ಅವರು ಮಾತಾಡಲಿಕ್ಕೆ ತಯಾರಿಲ್ಲ. ಅದಕ್ಕೋಸ್ಕರ ನಾಗೇಂದ್ರನ ಹೆಸರಿಟ್ಕೊಂಡು ಧರಣಿ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ವಿನಾ ಬೇರೆ ಏನೂ ಇಲ್ಲ. ಸಿಬಿಐ ಅವರು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ ಸರ್, ಪ್ರಾಸಿಕ್ಯೂಷನ್ಗೋಸ್ಕರ. ಮಾಡಲಿ, ಪ್ರಾಸಿಕ್ಯೂಷನ್ ಮಾಡಿದ್ಮೇಲೆ ತಾನೇ ಗೊತ್ತಾಗೋದಿಲ್ಲ. ಆರ್ಎಸ್ಎಸ್ ಸರ್ ಪ್ರಿಯಾಂಕ ಖರ್ಗೆ ಯಾಕೆ ಆರ್ಎಸ್ಎಸ್ ವಿರುದ್ಧ ಅಂತ ಹೇಳ್ತಾರೆ ಬಿಜೆಪಿದವರು ಸರ್. ಅದು ದೇಶದ ವಿರೋಧಿ ಚಟುವಟಿಕೆಗಳು ಮಾಡಿದಾಗ ಅದರ ವಿರುದ್ಧ ನಾವು ಮಾತಾಡಬೇಕಾಗುತ್ತೆ. ಈ ದೇಶದ ಸ್ವತಂತ್ರ ಹೋರಾಟದ ವಿರುದ್ಧ ಇದ್ದವರು RSS ಅವರು. ಸ್ವತಂತ್ರ ಹೋರಾಟದಲ್ಲಿ ಯಾರೂ ಸಹ ಪಾಲ್ಗೊಂಡಿರಲಿಲ್ಲ. ಅವ್ರನ್ನೇನು ತಲೆ ಮೇಲೆ ಇಟ್ಕೊಂಡು ಸುತ್ತಕ್ಕಾಗುತ್ತಾ? ಸ್ವತಂತ್ರ ಹೋರಾಟದ ಆಶಯಗಳೇನಿತ್ತು ಅದನ್ನು ಬುಡಮೇಲು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಂವಿಧಾನ ವಿರೋಧಿಗಳು, ರಾಷ್ಟ್ರಗೀತೆ ವಿರೋಧಿಗಳು, ರಾಷ್ಟ್ರಗಾನ ವಿರೋಧಿಗಳು, ತ್ರಿವರ್ಣ ಧ್ವಜದ ವಿರೋಧಿಗಳು. ಅವ್ರಿಗೇನು ನಾವು ಪೂಜೆ ಮಾಡೋಕ್ಕಾಗುತ್ತಾ? ಅವ್ರ ವಿರೋಧ ಮಾಡಲೇಬೇಕು, ಮಾಡ್ತೀವಿ. ಸರ್ ಈಗ ಬಳ್ಳಾರಿ ಪಾದಯಾತ್ರೆ ಮಾಡ್ಬೇಕಂತ ಅವ್ರ ಜೊತೆಗೆ ಬಂದರು ಸರ್. ಬಳ್ಳಾರಿ ಪಾದಯಾತ್ರೆ ಮಾಡ್ಬೇಕಂತ ಹೊರಟಿದ್ರು. ಅದು ಯಾಕೆ ಸರ್ ವಿರೋಧನೆ ಅವರಲ್ಲೇ ವಿರೋಧ ವ್ಯಕ್ತ ಆಗ್ತಿದೆ? ಮಾಡ್ಲಿ, ಅವ್ರು ಮಾಡ್ಲಿ, ತೊಂದರೆ ಇಲ್ಲ.